ಕ್ವಶನ್ಸ್ ಇದ್ದಾವೆ. ಸೊ ಅದಕ್ಕೆ ನಾವಿಬ್ರು ಕೂಡ ಇವತ್ತು ಆನ್ಸರ್ ಮಾಡ್ತಾ ಇದ್ದೀವಿ. ಸರ್ಪ್ರೈಸ್ ಕ್ವಶನ್ಸ್. ಓಕೆ, ಸರ್ಪ್ರೈಸ್ ಕ್ವಶನ್ಸ್ ಇದ್ದಾವೆ. ಸೊ ಓಕೆ, ಸ್ಟಾರ್ಟಿಂಗ್ ನಾನು ಆಲ್ವೇಸ್ ಐ ಪ್ರಿಪೇರ್ ಟು ಮೈ ಹಸ್ಬೆಂಡ್. ಓಕೆ, ಸೊ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕ್ವಶನ್ಸನ್ನು. ಟೇಕ್ ಲೇಡೀಸ್ ಫಸ್ಟ್ ತಗೊಳ್ಳಿ, ನಾನು ಹೇಳ್ಕೊತೇನೆ. ಓಕೆ, ನಾನು ಫಸ್ಟ್ ಪಿಕ್ ಮಾಡ್ತಾ ಇದ್ದೀನಿ. ಅಯ್ಯಯ್ಯೋ, ಈ ಕ್ವಶನ್ಸ್ ಬಂದ್ಬಿಟ್ಟು ಯಾರಿಗೆ ಕೋಪ ಬೇಗ ಬರುತ್ತೆ ಅಂತ ಇದೆ. ಆನ್ಸರ್ ನಿಮ್ಮ ಮುಂದೆನೇ ಇದೆ. ಆಬ್ವಿಯಸ್ಲಿ ಕೋಪ ಬೇಗ ಬರೋದು ನನಗೆ ಕೋಪ ಬೇಗ ಬರುತ್ತೆ. ಚಿಕ್ಕದಕ್ಕೂ ಜಾಸ್ತಿ ಕೋಪ ಮಾಡ್ಕೋತೀನಿ. ನನಗೆ ಕಂಪೇರ್ ಮಾಡಿದ್ರೆ ಇವರಿಗೆ ಅಷ್ಟು ಕೋಪ ಬರುತ್ತೆ, ಬಟ್ ಕಂಟ್ರೋಲ್ ಮಾಡ್ತಾರೆ ಅವರು ಕೋಪನ. ಬಟ್ ಜಾಸ್ತಿ ಕೋಪ ಬರೋದು ಆಬ್ವಿಯಸ್ಲಿ ನನಗೆ ಕೋಪ ಬರೋದು. ಓಕೆ ಓಕೆ, ಒನ್ ಮಾರ್ಕ್ ತಗೋ ನಿನಗೀಗ. ಕ್ವಶನ್ ಕಾಣ್ತಿಲ್ಲ. ಹಾಂ, ರೀಡ್ ಇಟ್. ಯಾರು ತುಂಬ ಸಪೋರ್ಟಿವ್ ಇದ್ದಾರೆ? ಅಯ್ಯೋ, ಓಕೆ, ಯಾರು ತುಂಬ ಸಪೋರ್ಟಿವ್ ಇದ್ದಾರೆ? ಆನ್ಸರ್ ಮಾಡು ನೀನು. ಯಾರು ತುಂಬ ಸಪೋರ್ಟಿವ್ ಇದ್ದಾರೆ? ಸೊ ಈ ಕ್ವಶನಿಗೆ ಉತ್ತರ ನಮ್ಮ ಮನೆಯವರು. ಆನ್ಸರ್ ನಿಮಗೆ ಬಂದದ್ದು. ಹಾಂ, ಆನ್ಸರ್ ಮಾಡಿ. ಅದೇ ಆನ್ಸರ್ ನಾನಾ? ಓಕೆ, ಅವ್ರ ಪ್ರಕಾರ ಆನ್ಸರ್ ನಾನು ತುಂಬ ಸಪೋರ್ಟಿವ್ ಇದ್ದಾರೆ. ಬಟ್ ಟ್ರೂಲಿ ಹೇಳಬೇಕು ಅಂತಂದರೆ ಯಾರು ತುಂಬ ಸಪೋರ್ಟಿವ್ ಇದ್ದಾರೆ ಅಂತಂದರೆ ನಾನು ಅದನ್ನು ಇವ್ರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ತುಂಬಾ ಸಪೋರ್ಟಿವ್ ಇದ್ದಾರೆ ಅವರು. ನಾನು ಏನೇ ಮಾಡಿದ್ರು, ಏನೇ ಇದು ಹೇಳಿದ್ರು ಓಕೆ ಓಕೆ ಅಂತ ನನಗೆ ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾರೆ. ಸೊ ಏನೇ ಮಾಡು ಅಂತ ಹೇಳಿ ತುಂಬ ಸಪೋರ್ಟಿವ್ ಮಾಡ್ತಾರೆ. ಸೊ ದಟ್ ಸಪೋರ್ಟಿವ್ ಪರ್ಸನ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ರಾಹುಲ್. ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ಚಿಟ್. ಇಬ್ಬರಲ್ಲಿ ಅಡುಗೆ ಯಾರು ಒಳ್ಳೆ ಮಾಡ್ತಾರೆ? ನಮ್ಮಿಬ್ಬರಲ್ಲೂ ಅಡುಗೆನ ಯಾರು ಒಳ್ಳೆ ಮಾಡ್ತಾರೆ, ಟೇಸ್ಟಿಯಾಗಿ ಮಾಡ್ತಾರೆ ಅಂತ? 50-50 ಇಲ್ಲ, 50-50 ಅಂತ ಅನ್ನೋದಕ್ಕಿಂತ ಇವರು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಆಮೇಲೆ ಕಟ್ ಮಾಡ್ಕೊಂಡು. ಸೊ ಅಡುಗೆನ ತುಂಬ ಟೇಸ್ಟಿಯಾಗಿ ಮಾಡೋದು ನಾನು, ದೇವರಾಣೆ ಅಲ್ಲ ಇವರೇ. ನಮ್ಮ ಮ್ಯಾರೇಜ್ ಡೇ ಅನ್ನೋದಕ್ಕಿಂತ ಇಟ್ ವಾಸ್ ಲೈಕ್ ಮೈ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಮೈ ಫ್ಯೂಚರ್. ಸೊ ಅವತ್ತು ಆ್ಯಕ್ಚುಲಿ ಆ ತಿಂಗಳಲ್ಲಿ ಮಳೆ ಇತ್ತು. ದರ್ ಇಸ್ ಸೈಕ್ಲೋನ್ ಎಫೆಕ್ಟಿಂದ ಸ್ವಲ್ಪ ಮಳೆ ಇತ್ತು. ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಆಗಿತ್ತು. ಸೊ ಪ್ರೀವಿಯಸ್ ಡೇನೂ ಸ್ವಲ್ಪ ಮಳೆ ಬಂದಿತ್ತು 1-2-3 ಡೇಸ್ ಬಿಫೋರ್. ಸೊ ಹಾಗಾಗಿ ಅವತ್ತು ಸ್ವಲ್ಪ ವಾತಾವರಣ ಎಲ್ಲ ಇಟ್ ವಾಸ್ ಲೈಕ್ ಕ್ಲೌಡಿ ಅಂತಲೇ ಇತ್ತು. ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಕೂಡ ಸೊ ಬೆಳಿಗ್ಗೆ ಎದ್ದು ಮಾಮೂಲಿ ಏನೇ ಸಂಪ್ರದಾಯ ಪ್ರಕಾರ ಎಲ್ಲ ಮುಗಿಸಿದ್ದೇವೆ. ಸೊ ಮನೆಯಿಂದ ಹೊರಡ್ಬೇಕಾದ್ರೆ ಕೂಡ ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು. ಸೊ ಅಲ್ಲಿಂದ ಇನ್ನೇನು ನಾವು ಊರಿಗೆ ಅದೇ ಮ್ಯಾರೇಜ್ ಹಾಲಿಗೆ ರೀಚ್ ಆಗೋ ತನಕ ಸೊ ಒಂಥರ ಕ್ಲೌಡಿ ವೆದರೇ ಇತ್ತು. ಇನ್ನೇನು ಮ್ಯಾರೇಜ್ ಹಾಲಿಗೆ ರೀಚ್ ಆದಾಗ ಲೈಟಾಗಿ ಶವರ್ ಸ್ಟಾರ್ಟ್ ಆಗಿತ್ತು, ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಅದು ಅಷ್ಟು ಎಲ್ಲೂ ಮಳೆ ಸಿಕ್ಕಿಲ್ಲ ನಮಗೆ. ಸೊ ಹಾಲಲ್ಲಿ ರೀಚ್ ಆದಾಗ ಲೈಟಾಗಿ ಶವರ್ ಮತ್ತೆ ಮಳೆ ಅನ್ನಿಸ್ತಾ ಇತ್ತು. ಸೊ ಮ್ಯಾರೇಜ್ ರಿಚುವಲ್ಸ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸೊ ಅದು ಆ್ಯಕ್ಚುಲಿ ಚೆನ್ನಾಗಿತ್ತು. ಇಟ್ಸ್ ಗುಡ್ ಫೀಲಿಂಗ್, ನೈಸ್ ಫೀಲಿಂಗ್. ಸೊ ಥ್ರೂಔಟ್ ದ ಡೇ ಇಟ್ ಲೈಕ್ ಫುಲ್ಲಿ ಸ್ವಲ್ಪ ಸ್ಟೇಜ್ ಮೇಲೆ ಇದ್ದೆ, ಸ್ವಲ್ಪ ಸ್ಟ್ರೆಸ್ ಆ ಥರನೇ ಇತ್ತು ಸಿಚುವೇಶನ್. ಬಟ್ ಜೊತೆಲಿ ಇವರು ಇದ್ದರು, ಹಾಗಾಗಿ ಸಪೋರ್ಟಿವ್ ಆಗಿ ಸೊ ಈಕ್ವಲ್ ಆಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಡೇ ವಾಸ್ ಓವರಾಲ್ ಗ್ರೇಟ್, ಗುಡ್. ಎಸ್, ಮ್ಯಾರೇಜ್ ಡೇ ತುಂಬ ಸಖತ್ತಾಗಿತ್ತು. ಯಾಕಂತಂದರೆ ಅವತ್ತು ತುಂಬ ಮಳೆ ವಾತಾವರಣ ಇತ್ತು. ಅದರಲ್ಲೂ ಕೂಡ ನಾವು ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ದೂರಿಂದ ಹತ್ತಿರದವರೆಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನಿಮ್ದಲ್ವಾ? ಸೊ ಇಬ್ಬರು ಸಂಡೇನ ಹೇಗೆ ಸ್ಪೆಂಡ್ ಮಾಡ್ತೀರಿ ಅಂತ ಕ್ವಶನ್ ಇದೆ. ಸೊ ಸಂಡೇ ಯೂಶ್ವಲಿ ನಾವು ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ಪ್ಲಾನಿಂಗ್ ಮಾಡ್ಕೊಡ್ತೀವಿ. ಬಿಫೋರ್ ದ್ಯಾಟ್ ಥರ್ಸ್ಡೇ ಆರ್ ಸ್ಯಾಟರ್ಡೇನೇ ಪ್ಲಾನಿಂಗ್ ಇರುತ್ತೆ. ಇವನ್ ಪ್ರೀವಿಯಸ್ ಡೇ ಏನಾದರೂ ಟೆಂಪಲಿಗೆ ಹೋಗೋದಾಗಿರ್ಬೋದು, ಪಾರ್ಕಿಗೆ ಹೋಗೋದಾಗಿರ್ಬೋದು, ಎಲ್ಲಾದರೂ ಸುತ್ತಾಡ್ಲಿಕ್ಕೆ ಹೋಗೋದಿದ್ರೆ ಪ್ಲಾನಿಂಗ್ ಇರುತ್ತೆ. ಬಟ್ ಇಲ್ಲಾದರೆ ಸಂಡೇ ಫುಲ್ ಕ್ಲೀನಿಂಗಲ್ಲೇ ಯಾವತ್ತು ಕಂಪ್ಲೀಟ್ ಆಗಿಬಿಡುತ್ತೆ. ಏಳಲಿಕ್ಕೆ 10 o'clock ಆಗುತ್ತೆ. ಅದಾದಮೇಲೆ ನಾನು ಬೇಗ ಹೇಳ್ತೇನೆ, ಆದಷ್ಟಕ್ಕೆ ಬೇಗ ಎದ್ದು ಹೇಳಿ ಕೊಡಲ್ಲ ಇವರು. ಟಿಫಿನ್ ಮಾಡಿ ಮತ್ತೆ ಎಲ್ಲ ಕ್ಲಾತ್ಸ್ ಎಲ್ಲ ವಾಶ್ ಮಾಡಿ ಮತ್ತೆ ಮನೆ ಎಲ್ಲ ಕ್ಲೀನ್ ಮಾಡುತ್ತೆ. ಆಬ್ವಿಯಸ್ಲಿ ಅಲ್ಲಿ 3:30-4 o'clock ಆಗಿರುತ್ತೆ. ಸಂಡೇ ಯೂಶಲಿ ಅಂದರೆ ನಾನ್ ವೆಜ್ ಏನಾದ್ರು ಸ್ಪೆಷಲ್ ಮಾಡ್ತೇವೆ.
ಯೂಶಲಿ ನಾವು ಸ್ವಲ್ಪ ಕೋಸ್ಟಲ್ ಇರೋ ಕಡೆ ಇರೋದ್ರಿಂದ ಆದಷ್ಟು ಫಿಶನ್ನು ಪ್ರಿಫರ್ ಮಾಡ್ತೇವೆ. ಸೊ ಸೀ ಫುಡ್ ಐಟಮ್ ಸಂಡೇ ಯೂಶಲಿ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಹಾಗಾಗಿ ಅದೇ ಪ್ರಕಾರನೇ ಸಂಡೇ ರೂಟೀನ್ ಹೋಗ್ಬಿಡುತ್ತೆ ನಮ್ಮದು. ಓಕೆ, ಈ ಥರ ಇರುತ್ತೆ. ಸಂಡೇ ಹೊರಗಡೆ ಹೋಗ್ತಿದ್ರೆ ಹೊರಗಡೆ ಹೋಗ್ತೀವಿ, ಇಲ್ಲ ಅಂತಂದರೆ ಕ್ಲೀನಿಂಗ್ ಅದರಲ್ಲೇ ಅಡುಗೆ ಮಾಡೋದ್ರಲ್ಲೇ ಎಲ್ಲ ಡೇ ಕಂಪ್ಲೀಟ್ ಆಗಿಬಿಡುತ್ತೆ ಸಂಡೇ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಮಂಡೇಗೆ ಆಫೀಸಿಗೆ ರೆಡಿ ಮಾಡ್ಕೋಬೇಕಲ್ಲ. ಸೊ ಈವ್ನಿಂಗ್ ಅಲ್ಲಿ ಅದು ಪ್ರಿಪ್ರೇಷನ್ ಆಗಿಬಿಡುತ್ತೆ. ಓಕೆ, ಓಕೆ, ವಿಚ್ ಈಸ್ ಯುವರ್ ವೈಫ್ ಫೇವರೇಟ್ ಕಲರ್? ಹಾಂ, ಓಕೆ, ಇವಾಗ ಏನಾದರೂ ನೀವು ರಾಂಗ್ ಹೇಳಿದರೆ ಸೊ ಫೇವರೇಟ್ ಕಲರ್ ಯಾವುದು? ಸೊ ಇಟ್ ಈಸ್ ಯುವರ್ ವೈಫ್ ಆರ್ ಹಸ್ಬೆಂಡ್ ಅಂದರೆ ನಾನು ನಿಮ್ಮ ಫೇವ್ರೇಟ್ ಕಲರ್ ಹೇಳಬೇಕು. ಓಕೆ, ನಂಗೆ ಗೊತ್ತಿರೋ ಹಂಗೆ ನಮ್ಮ ಮನೆಯವರ ಫೇವ್ರೇಟ್ ಕಲರ್ ಲೈಟ್ ಗ್ರೀನ್ ಶೇಡ್ಸ್. ನನಗೆ ಗ್ರೀನ್ ಕಲರ್ ತುಂಬ ಇಷ್ಟ. ನಾವು ಶೇರ್ ಮಾಡ್ಕೊಂಡಿದ್ವಿ ಫಸ್ಟ್, ಅಂದರೆ ಮದುವೆ ಮದುವೆ ಆದಮೇಲೇನು. ಓಕೆ, ಇವ್ರ ಫೇವ್ರೇಟ್ ಕಲರ್ ಬಂದುಬಿಟ್ಟು ಬ್ಲೂ ಕಲರ್. ಅವರಿಗೆ ಬ್ಲೂ ಕಲರ್ ಅಂದರೆ ಇಷ್ಟ. ಎಸ್, ಕರೆಕ್ಟ್. ಎಸ್. ಬಂದುಬಿಟ್ಟು ಬಿಫೋರ್ ಮ್ಯಾರೇಜ್ ನೀವಿಬ್ಬರು ಫಸ್ಟು ಮೀಟ್ ಆಗಿದ್ದಂಥ ಪ್ಲೇಸ್ ಯಾವುದು, ಮೀಟ್ ಮಾಡಿದಂಥ ಪ್ಲೇಸ್ ಎಲ್ಲಿ ಅಂತ ಕೇಳಿದ್ದಾರೆ. ಮೇ ಬಿ ಐ ಥಿಂಕ್ ಇದಲ್ವಾ, ಏನು ಬೀಚಿಗೆ ಹೋಗಿದ್ವಲ್ಲ, ಟೆಂಪಲ್ ಅದೇ ಕಾಂಚಿಕಾ ಪರಮೇಶ್ವರಿ, ಶಾಂತಿಕಾ ಪರಮೇಶ್ವರಿ. ಕಾಂಚಿಕಾ ಪರಮೇಶ್ವರಿ. ಹಾಂ, ಅದೇ. ಸೊ ನಾವು ಫಸ್ಟ್ ಅಂದರೆ ನಮ್ಮದು 2 ಮಾತುಕತೆ ಆದಮೇಲೆ, ಎಂಗೇಜ್ಮೆಂಟ್ ಇನ್ನೂ ಆಗಿರಲಿಲ್ಲ, ಮಾತುಕತೆ ಆದಮೇಲೆ ನಾವು ಫಸ್ಟ್ ಮೀಟ್ ಆಗಿದ್ದು ಬಾಡ ಅಂತ ನಮ್ಮ ಕುಮಟಾದಿಂದ ಹತ್ತಿರ ಇದೆ ಆ ಪ್ಲೇಸು ಬಾಡ. ಅಲ್ಲಿ ಬ್ಯೂಟಿಫುಲ್ ಆದಂಥ ಬೀಚ್ ಇದೆ, ಹಾಗೆ ಕಾಂಚಿಕಾ ಪರಮೇಶ್ವರಿ ಟೆಂಪಲ್ ಕೂಡ ಇದೆ. ನಾವು ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಫಸ್ಟು ಹೋಗಿ ನೆಕ್ಸ್ಟ್ ನಾವು ದೇವರ ದರ್ಶನ ಮಾಡಿ ನೆಕ್ಸ್ಟ್ ನಾವು ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಅದು. ಸೊ ನಮ್ಮ ಉತ್ತರ ಕನ್ನಡದಲ್ಲೇ. ಸೊ ಅಲ್ಲಿ ನಾವು ತುಂಬ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಯಾರಿಗೂ ಗೊತ್ತಿರಲಿಲ್ಲ, ನಾನು ನಮ್ಮ ಅಮ್ಮನಿಗೆ ಅಷ್ಟೇ ಹೇಳಿದ್ದೆ, ಇವರು ಅಣ್ಣನಿಗೆ ಗೊತ್ತಿತ್ತು ಅಷ್ಟೇ, ಮತ್ತು ಯಾರಿಗೂ ಗೊತ್ತಿರಲಿಲ್ಲ. ಸೊ ಇವಾಗ ಎಲ್ಲರಿಗೂ ಗೊತ್ತಾಗ್ತಿದೆ. ಸೊ ಮದುವೆಗಿಂತ ಮೊದಲು ನಾವು 2 to 3 times ಮೀಟ್ ಆಗಿದ್ವಾ? ಹಾಂ, 2 times ಮೀಟ್ ಆಗಿದ್ವಿ. ಇವ್ರ ಮನೇಲಿ ಗೊತ್ತಿರಲಿಲ್ಲ. ಸೊ ನೋಡಿ, ನಿಮ್ಮ ಮಗ ನನ್ನ ಮದುವೆಗಿಂತ ಮೊದಲು ಮೀಟ್ ಆಗಿದ್ದಾನೆ ಈ ವಿಡಿಯೋ ನೋಡಿ. ಓಕೆ, ಇಟ್ ವಾಸ್ ಅ ಬ್ಯೂಟಿಫುಲ್ ಮೆಮೊರಿ ಆಗಿತ್ತು ನಿಜ ಹೇಳಬೇಕು ಅಂದರೆ. ನಾನು ಅವರಿಗೆ ಸ್ವಲ್ಪ ಗಿಫ್ಟ್ ಮಾಡಿದ್ದೀನಿ, ಅವರು ನನಗೆ ಗಿಫ್ಟ್ ಮಾಡಿದ್ದು ಬಿಫೋರ್ ಮ್ಯಾರೇಜು. ಸೊ ಇಟ್ ವಾಸ್ ಅ ನೈಸ್ ಮೆಮೊರಿ. ನನಗೆ ಇವರು ಏನದು ಗ್ರೀನ್ ಕಲರ್ ಪಾರ್ಬಿಟ್ಟು ನೆಕ್ಲೆಸ್ ಗಿಫ್ಟ್ ಮಾಡಿದರು. ನಾನು ಅವರಿಗೆ ಶರ್ಟ್, ಚಾಕ್ಲೇಟ್ಸ್. ಇದರಲ್ಲಿ ಪಾಯಿಂಟ್ ಗೋಸ್ಟು ಮೇಡಮ್. ಹಾಂ, ಕ್ವಶನ್ನು ಯಾರಿಬ್ಬರಲ್ಲಿ ತುಂಬ ಪ್ರೀತಿ ಮಾಡ್ತಾರೆ ಅಂತ. ನಮ್ಮಿಬ್ಬರಿಗೂ ಕಂಪೇರ್ ಮಾಡಿದರೆ ನಾನೇ ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತೀನಿ ಅವರನ್ನು. ಯಾಕಂದರೆ ಆಬ್ವಿಯಸ್ಲಿ ಅವ್ರು ಪ್ರೀತಿ ಮಾಡ್ತಾರೆ, ಬಟ್ ತೋರಿಸ್ಕೊಳಲ್ಲ, ಮನಸ್ಸೆಲ್ಲ ಇಟ್ಕೋತಾರೆ ಪ್ರೀತಿ ಇದೆ ಅವರಿಗೆ, ಬಟ್ ತೋರಿಸ್ಕೊಳ್ತಾರೆ. ಅದು ಅಷ್ಟೇನು ತೋರಿಸ್ಕೊಳ್ಬೇಕಂತಿಲ್ಲ, ತುಂಬ ಪ್ರೀತಿ ಮಾಡ್ತಾರೆ. ಬಟ್ ನಾನು ಜಾಸ್ತಿ ನನಗೆ ತೋರಿಸ್ಕೊಳ್ಳೋದು ಇಷ್ಟ, ಮತ್ತು ಅವರನ್ನು ಪ್ರೀತಿ ಮಾಡೋದಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಹಾಗಾಗಿ ಸ್ವಲ್ಪ ಪ್ರೀತಿ ಮಾಡ್ತೀನಿ, ಕಾಟ ಕೊಡ್ತಾ ಇರ್ತೀನಿ ಡೈಲಿ, ಎಲ್ಲನೂ ಸಹಿಸ್ಕೊಂಡಿರ್ತಾರೆ. ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ. ನನ್ನ ಹಸ್ಬೆಂಡ್ ನನಗೆ ಒಂಥರ ಹೆರ್ಬೆಂಡ್ ಇದ್ದಂಗೆ. ಯಾಕೆಂದರೆ ಅವರು ಏನು ಹೇಳಿ ಕಣ್ಣು ಮುಚ್ಕೊಂಡು ಹೇಳ್ತೇನೆ. ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಹಿ ಈಸ್ ಒನ್ ಆಫ್ ದ ವೆರಿ ಸಪೋರ್ಟಿವ್ ಆ್ಯಂಡ್ ಕೇರಿಂಗ್ ಪರ್ಸನ್ ಇನ್ ಮೈ ಲೈಫ್. ಯಾಕಂತಂದರೆ ತುಂಬ ಕಾಟ ಕೊಡ್ತೀನಿ ಅವರಿಗೆ. ಕೆಲವೊಂದು ಸಲ ತುಂಬ ಕೋಪ ತಂದುಕೊಡ್ತೀನಿ, ಮತ್ತು ಕೂಲ್ ಆಗ್ತೀನಿ, ಬಟ್ ಅದನ್ನು ಕೂಲ್ ಇವರೇ ಮಾಡ್ತಾರೆ. ಬಟ್ ನಾನು ಎಷ್ಟೇ ಕೋಪ ಅಂತಲಿ ಎಷ್ಟೇ ಮಾತಾಡಿದರೂ ಕೂಡ, ಎಷ್ಟೇ ಜಗಳ ಮಾಡಿದರೂ ಕೂಡ, ಅವ್ರು ಯಾವುದನ್ನು ಅಂದರೆ ಅವ್ರ ಮನಸ್ಸಲ್ಲಿ ಇದ್ದರೂ ಕೂಡ ಅದನ್ನು ನನಗೆ ಮತ್ತೆ ನೆಕ್ಸ್ಟ್ ಟೈಮ್ ಅದನ್ನು ನೆಕ್ಸ್ಟ್ ಮಿನಿಟ್ಸಲ್ಲೇ ಅವರೆಲ್ಲನೂ ಮರೆತು ಹೋಗಿ ಮತ್ತು ಅಷ್ಟೇ ಪ್ರೀತಿನ ಕೊಡ್ತಾರೆ ಅವ್ರು ನನಗೆ, ಮತ್ತು ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ. ಮತ್ತು ರೀಸೆಂಟ್ಲಿ ನಾವು ಒಂದು ಟ್ರಿಪ್ ಕೂಡ ಮುಗಿಸಿದ್ವಿ. ಆ ಟ್ರಿಪ್ಪಿನ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್ ಓನ್ಲಿ. ಯಾಕಂತಂದರೆ ನಾನು ವರ್ಕ್ ಇದರಲ್ಲಿ ಟಯರ್ಡ್ ಆಗಿರ್ತೀನಿ, ಆಫೀಸ್ ಇದ್ದೇ ಇರ್ತೀನಿ ಅಂತ, ಅವರು ಆಫೀಸ್ ಇದರಲ್ಲಿ ಬ್ಯುಸಿ ಆಗಿರ್ತಾರೆ. ಆ ಶೆಡ್ಯೂಲ್ಗೋಸ್ಕರ ಅವರೇ ಅದನ್ನು ಟ್ರಿಪ್ಪನ್ನು ಆರ್ಗನೈಸ್ ಮಾಡಿದ್ದು. ದಟ್ ವಾಸ್ ಒನ್ ಆಫ್ ದ ವಂಡರ್ಫುಲ್ ಟ್ರಿಪ್ ಇನ್ ಮೈ ಲೈಫ್. ನಂದು ಫಸ್ಟ್ ಟ್ರಿಪ್ ಇದ್ದದು. ಐ ಥಿಂಕ್ ಕ್ಯಾರಿಂಗ್ ಆಗಿರ್ತಾರೆ. ಸೊ ತುಂಬ ಲವಿಂಗು ಕೂಡ. ಸೊ ಅವರಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಆದರೂ ಓಕೆ, ಫೈನ್, ನೋ ಇಶ್ಯೂ.
ಸೊ ಅವಾಗ ಬಟ್ ನನಗೆ ಭಾಳಷ್ಟೊಂದು ಹೇಳ್ಕೊಟ್ಟಿದ್ದಾರೆ ಕೆಲವೊಂದು ಸಣ್ಣ ವಿಚಾರ ಆಗಲಿ ಏನೇ ಇರಲಿ. ಸೊ ನಾನು ಹೇಗಂದರೆ ಕೆಲವೊಂದು ಸಲ ಕೆಲವೊಂದು ವಿಷಯನ ಮರ್ತು ಹೋಗ್ತೇನೆ, ನೆನಪಿರಲ್ಲ. ಲೈಕ್ ಸಣ್ಣ ವಿಷಯ ಎಲ್ಲ ನಾನು ಅಷ್ಟು ನೋಟಿಸ್ ಮಾಡಲ್ಲ. ಸೊ ಅವರು ಅದನ್ನು ನೋಟಿಸ್ ಮಾಡಿ ಅದರ ಬಗ್ಗೆ ಇಷ್ಟೊಂದು ಓಡಾಡ್ತಾ ಇರುತ್ತೆ ಅನ್ನೋದನ್ನು ಅವ್ರು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನೂ ಹೇಳ್ಬೇಕಂತ ಅಂದರೆ ದೇವ್ರ ಮೇಲೆ ಭಕ್ತಿ ನನಗೂ ಇದೆ, ಇಲ್ಲ ಅಂತಿಲ್ಲ, ಸ್ವಲ್ಪ ಕಮ್ಮಿನೇ. ಸೊ ಅವ್ರು ಬಂದಮೇಲೆ ಅದು ಒಂದು ಪಾಯಿಂಟು ಸ್ವಲ್ಪ ಇಂಪ್ರೂವ್ ಆಗಿದೆ. ಸ್ವಲ್ಪ ದೇವ್ರ ಭಜನೆ ಎಲ್ಲ ಅದರಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಅದನ್ನೆಲ್ಲ ದೇವ್ರ ಬಗ್ಗೆ ಆಗಲಿ ಸ್ಪಿರಿಚುವಾಲಿಟಿ ಅದ್ರ ಬಗ್ಗೆ ಸ್ವಲ್ಪ ತುಂಬ ಫಾಲೋ ಮಾಡ್ತಾರೆ. ಸೊ ಅದನ್ನು ಸ್ವಲ್ಪ ಹೇಳ್ಕೊಂಡಿದ್ದಾರೆ. ಸೊ ಅದನ್ನು ಕೆಲವೊಂದು ಸ್ವಲ್ಪ ಅಳವಡಿಸ್ಕೊಂಡಿದ್ದೆ ನಾನು ಕೂಡ ನನ್ನ ಲೈಫಲ್ಲಿ. ಸೊ ಓವರಾಲ್ ಶಿ ಈಸ್ ಅ ಗುಡ್ ಲವಿಂಗ್ ಕೇರಿಂಗ್. ಶಾಪಿಂಗ್ ಅಂದರೆ ಯಾರಿಗೆ ತುಂಬ ಇಷ್ಟ. ಸೊ ಎಲ್ರಿಗೂ ಗೊತ್ತಿರೋರಿಗೆ ಶಾಪಿಂಗಲ್ಲಿ ಯಾರು ಜಾಸ್ತಿ ಮುಂದಿರ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಸೊ ಶಾಪಿಂಗಲ್ಲಿ ಅವನೇನಲ್ಲಿ ಸೊ ನಾನು ಯೂಶಲಿ ಶಾಪಿಂಗ್ ಮಾಡೋದು ಭಾಳ ಕಡಿಮೆನೇ. ಸೊ ನಾನು ಮಾಡೋದು ನನ್ನ ಸಲುವಾಗಿರ್ತೀನಿ. ಬಟ್ ಇವ್ರ ಸಲುವಾಗಿ ಸದ್ಯಕ್ಕೆ ಈಗ ಎಲ್ಲೇ ಹೋದ್ರು, ಓಕೆ ಇವತ್ತು ಮಾರ್ಕೆಟಿಗೆ ನಾನು ತರಕಾರಿ ತರಲಿಕ್ಕೆ ಹೋದರು, ಅಲ್ಲಿ ಏನೋ ಒಂದು ರೌಂಡ್ ಹೀಗೆ ಮಾರ್ಕೆಟಿಗೆ ಹೋದ್ರು, ಅಲ್ಲಿ ಅಂಗಡಿಯಲ್ಲಿ ಏನೋ ಒಂದು ಕಾಣ್ತಾ ಇದೆ ನೋಡೋಣ ಹೇಳ್ತಾರೆ, ಆಯ್ತು ಅಲ್ಲೊಂದು ಫಿಕ್ಸ್ ಡ್ರೆಸ್. ಸೊ ಹೀಗೆ ಎಲ್ಲೋ ಒಂದು ಪ್ಲೇಸಿಗೆ ಹೋದ್ರು ನಾನು ಸ್ವಲ್ಪ ಅಷ್ಟು ಶಾಪಿಂಗ್ ಮಾಡಲ್ಲ, ಬಟ್ಟೆ ಆಗಲಿ ಬೇರೆ ಐಟಮ್ಸ್ ಎಲ್ಲ. ಸೊ ಬಟ್ ಅವ್ರದ್ದು ಈಗ ಫಸ್ಟ್ ಆಫ್ ಆಲ್ ಈಗ ಒಂದು ಬಟ್ಟೆ ತೊಗೊಂಡಿರೋದೇ ಡ್ರೆಸ್ಸಿಗೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್, ಆಮೇಲೆ ಮತ್ತು ಅದಕ್ಕೆ ಮ್ಯಾಚಿಂಗ್ ನೇಲ್ ಪಾಲಿಶ್, ಆಮೇಲೆ ಬಿಂದಿಗೆ. ಸೊ ಎಲ್ಲ ಮ್ಯಾಚಿಂಗೇ ಇರುತ್ತೆ. ಸೊ ನಾನು ಟ್ರಿಪ್ಪಿಗೆ ಅಂತ ಹೇಳಿದ್ರೆ ನಂದು 4-5 ಜೊತೆ ಬಟ್ಟೆ ಇತ್ತು ಅಷ್ಟೇ. ಸೊ ಅದಕ್ಕೆ ಹಾಂ ಸೊ ಇವ್ರದ್ದು ಅದು ಆಗಲ್ಲ. ಅದು ಎಕ್ಸಾಂಪಲ್ ಈಗ ಅವ್ರದ್ದು 5 ಜೊತೆ ಬಟ್ಟೆ ಇದ್ದರೆ ಅದಕ್ಕೆ ಸಪ್ರೇಟಾಗಿ 5 ಜೊತೆ ಸಪ್ರೇಟ್ ಇಯರಿಂಗ್ ಸೆಟ್, ಆಮೇಲೆ ಹಣೆ ಬಿಂದಿಗೆ. ಸೊ ಎಲ್ಲದು ಅವರಲ್ಲಿ ಅದು ಆಬ್ವಿಯಸ್ಲಿ ನಾವು ಹೆಣ್ಮಕ್ಳು ಶಾಪಿಂಗ್ ಜಾಸ್ತಿ ಮಾಡ್ತೀವಿ. ಓಕೆ, ನಮ್ಮಿಬ್ಬರಿಗೆ ಕಂಪೇರ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಶಾಪಿಂಗ್ ಜಾಸ್ತಿ ಮಾಡ್ತೀನಿ, ಇವರು ಶಾಪಿಂಗ್ ಮಾಡ್ತಾರೆ ಬಟ್ ಮನೆಗೆ ಬೇಕಾದ ಐಟಮ್ಸ್ ಅಷ್ಟೇ. ಈ ಡಿಮಾರ್ಟಿಗೆ ಎಲ್ಲಾದರೂ ಹೋದರೆ ಜಾಸ್ತಿ ಗ್ರೋಸರಿ ಐಟಮ್ಸ್ ಅದು ಆ ಥರ ಶಾಪಿಂಗ್ ಮಾಡ್ತಾರೆ ಇವರು. ಬಟ್ ನಂದು ಸ್ವಲ್ಪ ಬೇರೆ ಥರದ್ದೇ ಶಾಪಿಂಗ್ಸ್ ಇರ್ತವೆ. ಆ್ಯಂಡ್ ದ ಲಾಸ್ಟ್ ಕ್ವೆಶ್ಚನ್, ನೀವು ನಿಮ್ಮ ಫಸ್ಟ್ ಟ್ರಿಪ್ಪನ್ನು ಹೇಗೆ ಎಂಜಾಯ್ ಮಾಡಿದ್ರಿ? ಸೊ ನಾವು ಫಸ್ಟ್ ಹೋಗಿದ್ದು ಆಫ್ಟರ್ ಮ್ಯಾರೇಜ್ ಫಸ್ಟ್ ಟ್ರಿಪ್ ಅಂತ ಹೇಳಬೇಕು ಅಂತಂದರೆ ನಾವು ಮನಾಲಿ ಮತ್ತು ಶಿಮ್ಲಾ ಪ್ಲೇಸನ್ನು ಸೆಲೆಕ್ಟ್ ಮಾಡಿದ್ವಿ. ಲಾಂಗ್ ಟ್ರಿಪ್, 1 ವೀಕ್ ಟ್ರಿಪ್ ಆಗಿತ್ತು ಅದು. ಕೂಡ ಎಸ್, ಇಟ್ ವಾಸ್ ವೆರಿ ವಂಡರ್ಫುಲ್. ನಾನು ಹೇಳಿದ್ದೀನಿ ಯಾಕಂತಂದರೆ ನಾವು ಫಸ್ಟ್ ಅಂದರೆ ನನ್ನ ಲೈಫಲ್ಲಿ ನಾವಿಬ್ಬರು ಕೂಡ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಿದ್ದು. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಇನ್ ದ ಫ್ಲೈಟ್. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಫ್ಲೈಟಲ್ಲಿ ಇಂಡಿಗೋ ಫ್ಲೈಟನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಇಟ್ ವಾಸ್ ಓಕೆ. ಬುಕ್ ಮಾಡಿದ್ದೆ ಮತ್ತೆ ಎಸ್, ಒಳ್ಳೆ ಇತ್ತು ಮನಾಲಿ ಶಿಮ್ಲಾ. ಮತ್ತು ಅಲ್ಲಿ ನಾವು ಶಿಮ್ಲಾದಲ್ಲಿ ಫಸ್ಟ್ ನಾವು ಹೋಗಿದ್ದು ಶಿಮ್ಲಾದಲ್ಲಿ. ಆವತ್ತು ಫುಲ್ ರೇನ್ ಇತ್ತು, ಬಟ್ ಆದರೂ ಕೂಡ ಅಲ್ಲಿ ಕೆಲವೊಂದು ಪ್ಲೇಸಸನ್ನು ನೋಡಿದ್ವಿ ನಾವು ಶಿಮ್ಲಾದಲ್ಲಿ. ಚರ್ಚು, ಟೆಂಪಲ್, ಹಾಗೆ ಮಾಲ್ ರೋಡ್, ಆಮೇಲೆ ಇನ್ನೊಂದು ಅಲ್ಲಿ ಫೇಮಸ್ ಸಿದ್ದು ಅಂತ ಡಿಲಿಷಿಯಸ್ ಇತ್ತು, ಅದನ್ನು ಕೂಡ ನಾವು ಟೇಸ್ಟ್ ಮಾಡಿದ್ವಿ. ಹಾಗೆ ಶಿಮ್ಲಾದಲ್ಲಿ ಕುಫ್ರಿ ಅಂತ ಒಂದು, ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಇದ್ರ ಬಗ್ಗೆ ನಾವು ಸಪ್ರೇಟಾಗಿ ಲಾಗ್ ಮಾಡ್ಬೋದು. ಸೊ ಕುಫ್ರಿ ಅಂತ ಒಂದು ಪ್ಲೇಸನ್ನು ವಿಸಿಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮನಾಲಿಗೆ ಹೋಗಿದ್ವಿ. ಸೊ ಅಲ್ಲಿ ಮಳೆ ಇರೋದಕ್ಕೆ ನಮ್ಗೆ ಅಲ್ಲಿ ಜಾಸ್ತಿ ಆ್ಯಕ್ಟಿವಿಟೀಸ್ ಏನು ಆಗಿಲ್ಲ ಅವತ್ತು. ಸೊ ದ ನೆಕ್ಸ್ಟ್ ಡೇ ಮನಾಲಿಗೆ ಹೋಗಿದ್ವಿ. ಮನಾಲಿಯಲ್ಲಿ ನಾವು ಟೆಂಪಲ್ ದರ್ಶನ ಮಾಡಿದ್ವಿ. ಫೇಮಸ್ ಟೆಂಪಲ್ ಹಿಡಿಂಬಾ ದೇವಿ ಟೆಂಪಲ್ ಆಗಿರ್ಬೋದು, ಆಮೇಲೆ ವಸಿಷ್ಠ ಋಷಿ ಟೆಂಪಲ್. ತುಂಬ ಅಂದರೆ ತುಂಬ ಅದ್ಭುತವಾದಂಥ ಪ್ಲೇಸ್ ಆಗಿತ್ತು. ಈವನ್ ಅದು ಸ್ವರ್ಗನೇ ಅಂತ ಹೇಳ್ಬೋದು. ಸ್ವರ್ಗಕ್ಕೆ ಅಟಲ್ ಟನಲ್ ಕೂಡ ಇಟ್ ವಾಸ್ ವಾವ್ ಅಮೇಸಿಂಗ್. ಅಂದರೆ ಸಖತ್ತಾಗಿತ್ತು. ಆ ಸ್ನೋ ಅಲ್ಲಿ ಅದು ಮರಿಲಿಕ್ಕೆ ಆಗಲ್ಲ. ಇನ್ನೊಂದು ಟೈಮು ಹೋಗಬೇಕು ಅಂತ ಫೀಲ್ ಆಗುತ್ತೆ, ಅಷ್ಟು ಒಳ್ಳೆ ಟ್ರಿಪ್ ಇತ್ತು. ಸೊ ನಾವು ವರ್ಲ್ಡ್ ಟ್ರಿಪ್ಪನ್ನು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸಖತ್ತಾಗಿತ್ತು ಟ್ರಿಪ್ ಮಾತ್ರ. ನೀವೇನಾದರೂ? ಇಟ್ ವಾಸ್ ಗುಡ್ ಮೆಮೊರೀಸ್. ಸೊ ಆ್ಯಕ್ಚುಲಿ ಇನಿಷಿಯಲಿ ನಾನು ಬುಕ್ ಮಾಡೋ ಮುಂಚೆ ಲೈಕ್ ಹೆಸಿಟೇಟ್ ಮಾಡ್ತಾ ಇದ್ದೆ. ಸೊ 1-2-3 ಇವ್ರ ಹತ್ರ ಕನ್ಸಲ್ಟ್ ಮಾಡಿ, ಅಂದರೆ 2-3 ಇದರಲ್ಲಿ ಡೇಟಲ್ಲಿ ಚೆಕ್ ಮಾಡಿ, ಸೊ ಲಾಸ್ಟಿಗೆ ಫೈನಲಿ ಒಂದು ವರ್ಲ್ಡ್ ಟ್ರಿಪ್ ಪ್ಲಾನರ್ ಹೇಳಿ ಅವ್ರ ಜೊತೆ ಅವ್ರದ್ದು ಫೈನಲೈಸ್ ಮಾಡಿಕೊಂಡೆ. ಸೊ ಇಟ್ ವಾಸ್ ಅ ಗುಡ್ ಪ್ಯಾಕೇಜ್. ಸೊ ಓವರಾಲ್ ಅವ್ರ ಕಡೆಯಿಂದ ಎಲ್ಲದು ಚೆನ್ನಾಗೇ ಇತ್ತು. ಸೊ ಓವರಾಲ್ ವಿ ಎಂಜಾಯ್ಡ್ ಅವರ್ ಫಸ್ಟ್ ಟ್ರಿಪ್. ಇಟ್ ವಾಸ್ ವೆರಿ ನೈಸ್. ಮರೆಯೋಕ್ಕಾಗಲ್ಲ, ಅಷ್ಟು ಸಖತ್ತಿತ್ತು. ಇನ್ನೂ ಒಂದು 10 ಟೈಮ್ಸ್ ಹೋಗಿದ್ರು ಆ ಪ್ಲೇಸಿಗೆ ನಮಗೆ ಬೇಜಾರು ಅನ್ನೋದು ಬರೋದಿಲ್ಲ, ಅಷ್ಟು ಸಖತ್ತಾಗಿದೆ. ವೆದರು ವಾ ಸಖತ್ತಾಗಿತ್ತು. ಸೊ ಫೈನಲಿ
ಇನ್ನೂ ತುಂಬ ಕ್ವಶನ್ಸ್ ಇದ್ವು, ಬಟ್ ನಾವು ಲಿಮಿಟೆಡ್ ಕ್ವಶನ್ಸನ್ನು ಆ್ಯಡ್ ಮಾಡಿ ನಿಮಗೆ ಆನ್ಸರ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ನಮ್ಮದು ಫಸ್ಟ್ ಲಾಗ್ ಆಗಿರೋದ್ರಿಂದ. ಹಾಗೆ ನಮ್ಮದು ಇದು ಸ್ಪೆಷಲ್ ಆಗಿ ನಾವು ಇದನ್ನು ಮಾಡ್ತಾ ಇರೋದೇ ನಮ್ಮದು May 25ಗೆ 1 year ಕಂಪ್ಲೀಟ್ ಆಗುತ್ತೆ ಮ್ಯಾರೇಜ್ ಆಗಿ. ಸೊ ಅದಕ್ಕೋಸ್ಕರ ಈ ವಿಡಿಯೋಸನ್ನು ಮಾಡ್ತಾ ಇದ್ದದ್ದು. ಪ್ರೀ ಮ್ಯಾರೇಜ್ ವ್ಲಾಗ್ಸ್, ಪ್ರೀ ಮ್ಯಾರೇಜ್ ಆ್ಯನಿವರ್ಸರಿ ವ್ಲಾಗ್. ಆ್ಯನಿವರ್ಸರಿ ಲಾಗ್, ಪ್ರೀ ಮ್ಯಾರೇಜ್ ಆ್ಯನಿವರ್ಸರಿ ಲಾಗ್. ಸೊ ಓಕೆನಾ? ಓಕೆ. So once again, thanks to everyone, and I thanks to my husband. I love you. Love you.